ಕಾಂಡ್ಲಾ ಸಾಗರ ತೀರಗಳ ರಕ್ಷಣಾ ಕವಚ ಇದ್ದಂತೆ ಎಂದು ಕುಮಟಾದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣೇಗೌಡರು ಹೇಳಿದರು. ಕುಮಟಾ ತಾಲೂಕಿನ ಬರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿಮಾನಿ ಅಗನಾಶಿನಿ ನದಿ ತೀರದಲ್ಲಿ ಆಸ್ಟರ್ ಡಿಎಂ ಫೌಂಡೇಶನ್ನ ಆಸ್ಟರ್ ವಾಲಂಟಿಯರ್ಸ್ ಸ್ಕೋಡ್ವೇಸ್ ಸಂಸ್ಥೆ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾಂಡ್ಲಾ ಸಂರಕ್ಷಣಾ ಅಭಿಯಾನಕ್ಕೆ ಚಾಲನೆ ನೀಡಿದ ಕುಮಟಾದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣೇಗೌಡ ಅವರು ಮಾತನಾಡಿದರು. ಕಾಂಡ್ಲಾ ವನಗಳು ಅತಿ ಹೆಚ್ಚು ಆಮ್ಲಜನಕ ಉತ್ಪಾದಿಸುವ ಸಸ್ಯ ಪ್ರಭೇದಗಳಾಗಿರುವುದರಿಂದ ಈ ಪ್ರದೇಶದಲ್ಲಿ ವಿಶಿಷ್ಟ ರೀತಿಯ ಜೀವವೈವಿಧ್ಯ ಸರಪಳಿಗಳು ಸಹಜವಾಗಿ ರೂಪುಗೊಳ್ಳುತ್ತವೆ. ಅಲ್ಲದೆ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಸುಮಾರು 65% ಹೆಚ್ಚಿನ ಪ್ರಮಾಣದ ಅನಾಹುತಗಳನ್ನು ತಡೆಯುವುದರಿಂದ ಕಾಂಡ್ಲಾ ಸಂರಕ್ಷಣೆಯ ಜವಾಬ್ದಾರಿ ಸಾರ್ವತ್ರಿಕಗೊಳ್ಳಬೇಕು ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಆಸ್ಟರ್ ಡಿಎಂ ಫೌಂಡೇಶನ್ನ ಸಿಎಸ್ಆರ್ ಮುಖ್ಯಸ್ಥ ರೋಹನ್ ಫ್ರಾಂಕೋ ಮಾತನಾಡಿ, ಭಾರತದ ಪಶ್ಚಿಮ ಸಾಗರ ತೀರ ಪ್ರದೇಶಗಳ ಸಂರಕ್ಷಣೆಯಲ್ಲಿ ಕಾಂಡ್ಲಾ ನೆಡುತೋಪುಗಳು ಪ್ರಮುಖ ಪಾತ್ರ ವಹಿಸುವುದರಿಂದ ಅವುಗಳನ್ನು ಸಂರಕ್ಷಿಸುವ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಕರಾವಳಿ ತೀರಗಳಲ್ಲಿ ಪ್ರತಿಷ್ಠಿತ ಸ್ಕೂಡ್ವೇಸ್ ಸಂಸ್ಥೆಯ ಸಹಯೋಗದಲ್ಲಿ ಕಾಂಡ್ಲಾ ಸಂರಕ್ಷಣಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಸ್ಕೂಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, 9, 10, 11 3 ದಿನಗಳು ನಡೆಯುವ ಕಾಂಡ್ಲಾ ಸಂರಕ್ಷಣಾ ಅಭಿಯಾನದಲ್ಲಿ 5,000ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಉದ್ದೇಶ ಹೊಂದಲಾಗಿದ್ದು, ಈಗಾಗಲೇ ನೆಡುತೋಪು ಕಾರ್ಯ ಆರಂಭಗೊಂಡಿದೆ ಎಂದರು. ಆತ್ಮೀಯರೇ, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಬರ್ಗಿ ತಾಲೂಕಿನ ಕಿಮಾನಿ ಪ್ರದೇಶಗಳಲ್ಲಿ ಕಿಮಾನಿಯ ಕಡಲ್ ತೀರಗಳಲ್ಲಿ ನಾವು ಆಸ್ಟರ್ ಡಿಎಂ ಫೌಂಡೇಶನ್ ಮತ್ತು ಆಸ್ಟರ್ ಡಿಎಂ ವಾಲಂಟಿಯರ್ಸ್ ಅನ್ನೋ ಪ್ರೋಗ್ರಾಮ್ ಅಡಿಯಲ್ಲಿ ನಾವು ಆಸ್ಟರ್ ಡಿಎಂ ಪ್ರಮುಖರು, ವಾಲಂಟಿಯರ್ಸು ಮತ್ತು ಸ್ಕ್ವಾಡ್ವೇಸ್ ಸಂಸ್ಥೆ ಎಲ್ಲ ಸಹೋದ್ಯೋಗಿಗಳು ಸೇರಿಕೊಂಡು ಅರಣ್ಯ ಇಲಾಖೆ ಮಾರ್ಗದರ್ಶನದಲ್ಲಿ ಸುಮಾರು 5,000 ಗಿಡಗಳನ್ನು ಇವತ್ತು ನಾವು ಪ್ಲಾಂಟಿಂಗ್ ಮಾಡಿದ್ದೇವೆ. ಮತ್ತು ಕಡಲ ಕೊರತೆಗಳನ್ನು ನಿಲ್ಲಿಸೋದು, ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡೋದು, ಸಮುದ್ರದ ಮಲಿನತೆಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಮತ್ತು ಕಾಂಡ್ಲಾ ಬೆಳೆಸೋದ್ರ ಮೂಲಕ ಸಮುದ್ರದ ಅಂಚಿನ ನದಿಯ ತೀರದ ಅಂಚಿನಲ್ಲಿರುವಂಥ ಸಮುದಾಯಗಳ ಬಲವರ್ಧನೆ ಮಾಡೋದು ನಮ್ಮದು ಉದ್ದೇಶ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಡ್ಲಾ ಸಂರಕ್ಷಣಾ ಅಭಿಯಾನವನ್ನು ನಾವು ಆರಂಭಿಸಿದ್ದೇವೆ. ಕಳೆದ ವರ್ಷ ನಾವು ಸುಮಾರು 1,000 ಗಿಡಗಳು ನೆಟ್ಟಿದ್ವಿ ಇದನ್ನು ಪ್ರಾಯೋಗಿಕವಾಗಿ. ಅದು ಈಗಾಗಲೇ ಸುಮಾರು 90 to 95% ಸರ್ವೈವ್ ಆಗಿದೆ. ಅದನ್ನು ನೋಡಿದಾಗ ನಮಗೆ ನಾವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆ ಅಂತ ಗಮನಕ್ಕೆ ಬಂದಿದ್ದರಿಂದ ಆಸ್ಟರ್ ಡಿಎಂ ವಾಲಂಟಿಯರ್ಸ್ನವರು ಈಗ ಈ ಸಾರಿ 5,000ಕ್ಕಿಂತ ಹೆಚ್ಚು ಸಸಿಗಳನ್ನು ನೆಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸ್ಕ್ವಾಡ್ವೇಸ್ ಸಂಸ್ಥೆ ಕೈ ಜೋಡಿಸಿದೆ. ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ, ಈ ಒಂದು ಅಭಿಯಾನ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಸುಮಾರು 25 ಲಕ್ಷದಿಂದ 50 ಲಕ್ಷ ಗಿಡಗಳನ್ನು ನೆಡುವಂಥ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಸ್ಕೂಡ್ವೇಸ್ ಕೃಷಿ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ನಾಯ್ಕ್ ಎಲ್ಲರನ್ನ ವಂದಿಸಿದರು. ಸಂಯೋಜಕ ಗಂಗಾಧರ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ರಾಜು ನಾಯ್ಕ್, ಆಸ್ಟರ್ ಡಿಎಂ ಫೌಂಡೇಶನ್ನ ಸ್ವಯಂ ಸೇವಕರು, ಸ್ಕೂಡ್ವೇಸ್ ಸಂಸ್ಥೆಯ ಸಿಬ್ಬಂದಿಗಳು ಅಭಿಯಾನದಲ್ಲಿ ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.